ವಕ್ಫ್ ಮಂಡಳಿಯಿಂದ ರೈತರು ಮತ್ತು ಮಠಗಳ ಜಮೀನು ಕಬಳಿಕೆ ವಿರುದ್ಧದ ನಮ್ಮ ಭೂಮಿ ನಮ್ಮ ಹಕ್ಕು ಅಭಿಯಾನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬುಧವಾರ ಚಾಲನೆಯನ್ನ ನೀಡಿದರು. ಬಿಜೆಪಿಯ ಹಿರಿಯ ನಾಯಕರ ನೇತೃತ್ವದಲ್ಲಿ 3 ತಂಡಗಳನ್ನು ರಚಿಸಿರುವ ವಿಜೇಂದ್ರ ಕಲ್ಯಾಣ ಕರ್ನಾಟಕದ ಬೀದರ್ ಜಿಲ್ಲೆಯಿಂದ ಅಭಿಯಾನ ಆರಂಭಿಸಿದರು. ಕೆಲ ದಿನಗಳ ಹಿಂದೆ ವಿಜಯಪುರ ಸಂಸದ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಇದೇ ರೀತಿಯ ಅಭಿಯಾನ ಆರಂಭಿಸಿದ್ರು. ವಿಜೇಂದ್ರ ಮತ್ತು ಯತ್ನಾಳ್ ನೇತೃತ್ವದ 2 ಬಣಗಳು ವಕ್ಫ್ ವಿವಾದದ ಕಿಚ್ಚಿನ ಕ್ರೆಡಿಟ್ ಪಡೆಯೋಕೆ ಪ್ರಯತ್ನಿಸಿದ್ದೆ. ಹಾಗಿದ್ರೂ ವಿಜೇಂದ್ರ ನೇತೃತ್ವದ ಬಣ ಯತ್ನಾಳ್ ಪರ ಹೋರಾಟಕ್ಕೆ ಬಂದಿದ್ದವರು ಸೇರಿದಂತೆ ಬಿಜೆಪಿಯ ಎಲ್ಲ ನಾಯಕರನ್ನ ಒಗ್ಗೂಡಿಸುವಲ್ಲಿ ಯಶಸ್ವಿಯಾಯಿತು. 2 ರ್ಯಾಲಿ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಕೂಡ ಉಪಸ್ಥಿತರಿದ್ದರು. ವಿಜೇಂದ್ರ ಬಿ ಶ್ರೀರಾಮುಲು ಮತ್ತು ರೇಣುಕಾಚಾರ್ಯ ಸೇರಿದಂತೆ ಬಹುತೇಕ ಯಾವುದೇ ಭಾಷಣಕಾರರು ಬೇರೆ ಯಾರೊಬ್ಬರ ವಿರುದ್ಧ ಕೂಡ ಮಾತನಾಡಲಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರವಲ್ಲದೆ ಬಿಜೆಪಿ ಹೈಕಮಾಂಡ್ಗೂ ವಿಜೇಂದ್ರ ಅವರ ಶಕ್ತಿ ತೋರಿಸುವುದು ಅವರ ಮುಖ್ಯ ಉದ್ದೇಶವಾಗಿತ್ತು.